ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ನೇಮಿ ಚಂದ್ರನವರು ಬರೆದಿರುವಂತಹ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎನ್ನುವಂತಹ ಗದ್ಯ ಭಾಗದಲ್ಲಿ ಮೊದಲ ಒಂದು ಭಾಗವನ್ನ ನಾವು ಅರಿತೆವು. ಅದರಲ್ಲಿ ಅದೃಷ್ಟ ಮತ್ತು ಆಯ್ಕೆಯನ್ನ ನಾವು ಹೇಗೆ ಮನಗಾಣಬೇಕು ಎನ್ನುವಂತಹದರ ಬಗ್ಗೆ ಅವರು ತಿಳಿಸ್ಕೊಟ್ರು. ಹಾಗೆ ಮುಂದಿನ ಒಂದು ಭಾಗದಲ್ಲಿ ನೋಡೋದಾದ್ರೆ, ಅದೃಷ್ಟದ ಆಯ್ಕೆಯ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ಲೇಖಕಿಯವರಿಗೆ ಅದೃಷ್ಟ ಎನ್ನುವಂತಹ ಆಯ್ಕೆಯ ಪ್ರಶ್ನೆ ಬಂದಾಗ ಅವರಿಗೆ ಸೀತಾ ಎಂಬಾಕೆ ನೆನಪಾಗ್ತಾರಂತೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು. ಲೇಖಕಿ ಅವರು ಮೈಸೂರಿನಲ್ಲಿ ಹೈಸ್ಕೂಲ್ ಅನ್ನು ಓದುತ್ತಿರುವಾಗ, ಶಾಲಾ ವ್ಯವಸ್ಥೆಯಲ್ಲಿ ಓದುತ್ತಿರುವಾಗ ಅವರಿಗೆ ಪರಿಚಯವಾದವಳು ಯಾರು? ಈ ಸೀತಾ. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು. ನಮ್ಮ ತಂದೆ ಹಾಗೂ ಅಂದ್ರೆ ಲೇಖಕಿಯವರ ತಂದೆ ಹಾಗೂ ಸೀತಾರವರ ತಂದೆ ಇಬ್ಬರು ಒಂದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನ ಕೈಗೊಂಡಿದ್ರಂತೆ. ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತು. ಇದರ ಒಂದು ಕಾರಣಕ್ಕಾಗಿ ಏನಾಗುತ್ತೆ, ಇಬ್ಬರಲ್ಲೂ ಸ್ನೇಹ ಮೂಡುತ್ತೆ. ನಂತರ ಮನೆಯ ಕುಟುಂಬಗಳ ನಡುವೆಯೂ ಸಹ ಏನಾಗುತ್ತೆ, ಸ್ನೇಹ ವ್ಯವಸ್ಥೆ ಮೂಡುತ್ತಂತೆ. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಅಂದ್ರೆ ತಮ್ಮ ಮನೆಯಲ್ಲಿ ಗಂಡು ಹೆಣ್ಣು ಎನ್ನುವಂತಹ ತಾರತಮ್ಯವನ್ನ ಮಾಡದೆ ಅವರ ಮನೆಯಲ್ಲಿ ಏನೋ ಎಷ್ಟು ಓದಿದ್ರು ಸಹ ಓದಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ರಂತೆ. ಅಪ್ಪ ಅಮ್ಮಂದಿರು ಅಷ್ಟು ಓದಿಸೋಕೆ ಅವರು ಉತ್ತೇಜನವನ್ನ ನೀಡ್ತಾ ಇದ್ರಂತೆ. ಎರಡು ಮನೆಯಲ್ಲೂ ಕೂಡ ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ. ಲೇಖಕಿಯವರು ಚಿಕ್ಕ ವಯಸ್ಸಿನಿಂದಲೂ ಸಹ ತಾನು ಇಂಜಿನಿಯರ್ ಆಗಬೇಕು ಎನ್ನುವಂತಹ ಆಸೆಯನ್ನ ಇಟ್ಕೊಂಡು ಏನ್ ಮಾಡ್ತಿರಂತೆ, ತುಂಬಾ ಹಠದಿಂದ ಓದೋದಿಕ್ಕೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನ ನೀಡ್ತಾ ಬಂದಂತೆ. ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಲಿಲ್ಲ. ಆದರೆ ಲೇಖಕಿಯವರ ಗೆಳತಿಯಾದಂತಹ ಸೀತಾ ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನ ಅವರು ತೋರಿಸ್ತಾ ಇರಲಿಲ್ವಂತೆ. SSLCಯಲ್ಲಿ ಎಲ್ಲಾ ವಿಷಯದಲ್ಲೂ ಫೇಲ್ ಆದಳು. SSLC ಎನ್ನುವಂತಹ ಒಂದು ಉತ್ತಮವಾದಂತಹ ಘಟ್ಟದ ಪರೀಕ್ಷೆಯಲ್ಲಿ ಅವರು ಏನಾಗ್ತಾ ಇದ್ರಂತೆ, ಸೀತಾ ಫೇಲ್ ಆಗ್ತಂತೆ. ಎಲ್ಲಾ ಒಂದು ವಿಷಯಗಳಲ್ಲೂ ಫೇಲ್ ಆಗ್ತಾ ಇರುತ್ತೆ. ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ. ಮತ್ತೊಮ್ಮೆ ಆ ಒಂದು ಪರೀಕ್ಷೆಯನ್ನ ಕಟ್ಟುವಂತಹ ತಾಪತ್ರಯ ಅಂದ್ರೆ ತೊಂದರೆ, ಕಷ್ಟಕ್ಕೆ ಸೀತಾ ಹೋಗ್ಲಿಲ್ವಂತೆ. ಸದಾ ಯಾರಾದರೂ ಗೆಳತಿಯನ್ನ ಜೊತೆ ಮಾಡಿಕೊಂಡು ಮಾರ್ಕೆಟ್, ಸಿನಿಮಾ ಎಂದು ಸುತ್ತುತ್ತಿದ್ದಳು. ಸದಾ ಯಾರಾದ್ರೂ ಒಬ್ರು ಗೆಳತಿ ಸಿಕ್ಕರೆ ಸಾಕು, ಮಾರ್ಕೆಟ್ ಅಂತ ಮತ್ತೆ ಸಿನಿಮಾ ಮಂದಿರ ಅಂತ ನೋಡೋದಿಕ್ಕೆ ನಿಂತಿರ್ತಿದ್ರಂತೆ, ಹೋಗ್ತಾ ಇದ್ದಂತೆ. ವರ್ಷಗಳು ಉರುಳಿದವು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ. ವರ್ಷಗಳು ಆಗ್ತಾ ಇದೆ. ಓದಿನಲ್ಲಿ ಅವರು ತಲ್ಲೀನರಾಗಿ ಓದನ್ನ ಮುಗಿಸ್ಕೊಂಡು ಏನ್ ಮಾಡ್ತಾರೆ, ವರ್ಷಗಳು ಉರುಳ್ತಾ ಹೋಗ್ತವೆ. ಕಳೆದು ಹೋದ ನಂತರ ಸಂಶೋಧನೆಗೆಂದು ಬೆಂಗಳೂರು ರಿಸರ್ಚ್ ಎಂದು ಏನ್ ಮಾಡ್ತಾರೆ, ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದು ನೆಲೆಯಿರ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಅಂದ್ರೆ ಸಂಸ್ಥೆ, ಟಾಟಾ ಸಂಸ್ಥೆಗೆ ಬಂದು ಇವರು ಸಂಶೋಧನೆಗೆ ಒಂದು ಉಳ್ಕೊಳ್ತಾರೆ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದಳು. ಇವರು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗಿ ಉತ್ತಮ ಒಂದು ದರ್ಜೆಗೆ ಹೋಗ್ತಾ ಇದ್ರೆ ಸೀತಾ ಏನಾಗ್ತಾಳೆ, ಮದುವೆ ಆಗ್ತಾಳೆ. ವಿವಾಹವಾಗಿ ಬೆಂಗಳೂರನ್ನ ಸೀತಾ ಸೇರ್ತಾಳೆ. ಸೀತಾ ತುಂಬಾ ಸುಂದರವಾದ ಹುಡುಗಿ. ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಇರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಈ ಒಂದು ಕಾಲದಲ್ಲಿ ಹುಡುಗಿ ಚೆನ್ನಾಗಿದ್ರು ಸಹ ಏನ್ ಮಾಡ್ಬೇಕು, ಓದಿರ್ಬೇಕು ಅಂತ ಗಂಡು ಮನೆಯವರು ಕೇಳ್ತಾರೆ. ಆದ್ರೆ ಓದಿಲ್ಲ ಅಂದ್ರೆ ಏನಾಗುತ್ತೆ, ಯಾವುದಾದ್ರೂ ಹುಡುಗ ಬಂದ್ರೆ ಮೊದಲು ಮಗಳನ್ನ ಮದುವೆ ಮಾಡೋಣ, ಆ ಹುಡುಗ ಏನ್ ಓದಿದ್ದಾನೆ, ಯಾವ ಕೆಲಸದಲ್ಲಿದ್ದಾನೆ ಅನ್ನೋದನ್ನ ಕೇಳದೇನು ಸಹ ಏನ್ ಮಾಡ್ತಾರೆ, ಹೆಣ್ಣಿನವರು ಮದುವೆಯನ್ನ ಮಾಡ್ಕೊಡೋದಕ್ಕೆ ತಯಾರಾಗಿರ್ತಾರೆ. ಈ ಒಂದು ಸಮಯದಲ್ಲಿ ಹುಡುಗಿ ಒಂದು ಡಿಗ್ರಿ ಆದರಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬಾ ಸಂಬಳ ತರುವ ಹುಡುಗ ಸಿಗುವುದು ತುಂಬಾ ವಿರಳ ಹಾಗೂ ಕಷ್ಟವಾಗಿರುವಂತಹ ಸಮಯ. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಸೀತಾಗ್ ಮಾತ್ರ ತಮ್ಮ ಗಂಡನ ಮನೆಯಲ್ಲಿ ಹೊಂದ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರುವಂತೆ. ಇಷ್ಟು ಸಣ್ಣ ಮನೆ,
ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನ ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು. ಸಣ್ಣದಾದಂತ ಮನೆ, ಅದಿಲ್ಲ ಇದಿಲ್ಲ ಎನ್ನುವಂತ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ರು ಸೀತಾ, ಲೇಖಕಿಯವರು ಇದ್ದಂತಹ ಟಾಟಾ ಇನ್ಸ್ಟಿಟ್ಯೂಟ್ಗೆ ಹುಡುಕಿಕೊಂಡು ಸೀತಾರವರು ಲೇಖಕಿಯನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನೆಲ್ಲ ಏನ್ ಮಾಡ್ತಾ ಇದ್ರು, ಹೇಳ್ಕೊಳ್ತಾ ಇದ್ದಂತೆ. ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, ಸುಮ್ಮನೆ ಈ ತರ ಸಮಸ್ಯೆಗಳನ್ನ ಅನುಭವಿಸೋದು, ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಬದಲು ನೀನೇ ಏನಾದರೂ ಮಾಡು ಅಂತ ಇವರು ಉತ್ತೇಜನವನ್ನ ಲೇಖಕಿಯವರು ನೀಡ್ತಾ ಇದ್ದಾರೆ. SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ, ನಿಮ್ಗೆ ಫೇಲ್ ಆಗಿರುವಂತಹ ವಿಷಯಗಳನ್ನ ಏನ್ ಮಾಡೋ, SSLC ಮತ್ತೆ ಎಕ್ಸಾಮ್ ಅನ್ನ ಕಟ್ಟು, ನಂತರ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಟೈಪಿಂಗ್ ಏನಾದ್ರೂ ಕಲಿ ಅಂತ ಉತ್ತೇಜನವನ್ನ ನೀಡ್ತಾ ಇದ್ದಾರೆ. 100 ದಾರಿಗಳಿದ್ದರೂ ಅದನ್ನ ಸೀತಾಗೆ ಬಲು ಪ್ರಯಾಸದಾಗಿ, ಬಲು ನಿಧಾನದಾಗಿ ಕಾಣುತ್ತಿತ್ತು. ಏನಾಗ್ತಿತ್ತು, 100 ದಾರಿ ಬದುಕನ್ನ ಸಾಗಿಸಲು 100 ದಾರಿಗಳಿದ್ದರೂ ಸಹ ಅವೆಲ್ಲ ಸೀತಾಗೆ ಪ್ರಯಾಸದಾಗಿ, ಅಂದ್ರೆ ಶ್ರಮದ ಕೆಲಸ, ತುಂಬಾ ಕಷ್ಟ ಪಡ್ಬೇಕು ಅದಕ್ಕೆಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ, ಮತ್ತೆ ಬಲು ನಿಧಾನದಾಗಿ ಕಾಣ್ತಿತ್ತು. ನಾವು ಬೇಗ ಹೇಳಿಕೆಯನ್ನು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಶ್ರಮವನ್ನ ಪಡ್ಬೇಕು, ಹಾಗೆ ಅವೆಲ್ಲ ನಿಧಾನವಾಗಿ ಸಿಗುವಂತದ್ದು ಅಂತ ಅವಳಿಗೆ ಅನ್ನಿಸ್ತಾ ಇತ್ತು. ತಟ್ಟನೆ ಎಲ್ಲ ಸರಿ ಹೋಗ ಬಿಡಬೇಕು ಎಂದು ಬಯಸಿದಳು. ಈ ತಕ್ಷಣ ಏನಾಗ್ಬೇಕು, ತನ್ನ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಬೇಕು ಎನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇದ್ದಂತಹ ಹುಡುಗಿಯಾಗಿದ್ದಳು ಈ ಸೀತಾ. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ಏನ್ ಮಾಡ್ಬೇಕು, ಕೈ ತುಂಬ ಸಂಪಾದನೆಯನ್ನ ಸಂಪಾದಿಸುವಂತಹ ಗಂಡ ಇರಬೇಕು, ಆ ಗಂಡನೇ ಹೆಂಡತಿಯನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಹೊಂದಿರ್ಬೇಕು ಎನ್ನುವಂತಹ ಒಂದು ಭ್ರಮೆಯಲ್ಲೇ ಇದ್ದಂತಹ ಈ ಹುಡುಗಿ ತಾನು ಕಷ್ಟಪಟ್ಟು ಸಂಪಾದಿಸಬೇಕು, ಹಾಗೆ ಉತ್ತಮವಾದಂತಹ ಜೀವನವನ್ನ ಕಟ್ಕೊಳ್ಬೇಕು ಎನ್ನುವಂತ ಗುರಿಯನ್ನೇ ಹೊಂದಿಲ್ಲದಂತಹ ಹುಡುಗಿಯಾಗಿದ್ದಳು ಈ ಸೀತಾ. ಎಲ್ಲಾ ಜವಾಬ್ದಾರಿಯನ್ನ ಗಂಡನೇ ತಗೋಬೇಕು ಎನ್ನುವಂತಹ ಒಂದು ಭಾವನೆಯಲ್ಲಿ ಇದ್ದಂತಹ ಹುಡುಗಿಯಾಗಿದ್ದಳು. ಇರುವುದು ಆಕೆಗೆ ಸಾಲು, ತನ್ನ ಕಿರುಬೆರಳನ್ನ ಎತ್ತಲು ಸಿದ್ಧವಿರಲಿಲ್ಲ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ. ಬೇಕು ಅನ್ನುವುದನ್ನ ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಇದ್ದುದನ್ನೇ ಸಾಕು ಎನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರಲಿಲ್ಲ ಅವಳು. ಮತ್ತೆ ಬೇಕು ಎನ್ನುವಂಥದ್ದನ್ನ ದುಡಿದು ತೆಗೆದುಕೊಳ್ಳುವಂತ ಒಂದು ಆಸಕ್ತಿಯಲ್ಲೂ ಸಹ ಆಕೆ ತೊಡಗಲಿಲ್ಲ ಹಾಗೂ ಸಿದ್ಧವಿರಲಿಲ್ಲ ಈ ಸೀತಾ. ಕಾಲ ಸರಿಯಿತು. ಹಾಗೆ ಕಾಲ ಕಳೆದಂತೆ ತನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ. ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲಾಟ್ ಕೊಂಡೆ. ಈ ಲೇಖಕಿಯವರು ಏನ್ ಮಾಡ್ತಾರೆ, ಕಾಲ ಸರಿದಂತೆ ತನ್ನ ಸಂಶೋಧನೆಯನ್ನ ಮುಗಿಸ್ಬಿಟ್ಟು ಏನ್ ಮಾಡ್ತಾರೆ, ಕೆಲಸವನ್ನ ಹುಡ್ಕೊಳ್ತಾರೆ, ಕೆಲಸವನ್ನ ತಗೊಳ್ತಾರೆ. ಮತ್ತೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ಲೇಖಕಿಯವರಿಗೆ ತುಂಬಾ ರೋಸಿ ಅಂತಂದ್ರೆ ಬೇಸತ್ತೋಗಿರುತ್ತೆ. ಬಾಡಿಗೆನ ಕಟ್ಟುವಂತ ಒಂದು ಸ್ಥಿತಿಯಲ್ಲಿ ಅವ್ರು ಏನಾಗಿರ್ತಾರೆ, ರೋಸ್ ಹೋಗಿರ್ತಾರೆ, ಬೇಸರಗೊಂಡಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬ್ಯಾಂಕಿನಿಂದ ಸಾಲವನ್ನ ಪಡ್ಕೊಂಡು ಒಂದು ಪುಟ್ಟದಾದಂತಹ ಫ್ಲಾಟ್ ಅನ್ನ ಅವರು ತೆಗೆದುಕೊಳ್ತಾರೆ. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡೆ ತುಂಬಾ ಅದೃಷ್ಟವಂತೆ ಎಂದು ಹನುಗಿದಳು. ಒಂದು ದಿನ ಅವರ ಲೇಖಕಿಯ ಮನೆಗೆ ಬಂದಂತಹ ಸೀತಾ ಲೇಖಕಿಯನ್ನ ಕುರಿತು ಈ ಮಾತನ್ನ ಹೇಳ್ತಾಳೆ. ಏನಂತ, ನೀನ್ ಬಿಡೆ ತುಂಬಾ ಅದೃಷ್ಟವಂತೆ, ಲೇಖಕಿಯವರು ಅದೃಷ್ಟವಂತೆ ಅಂತ ಈ ಸೀತಾ ಹೇಳ್ತಾ ಇದ್ದಾಳೆ ಎಂದು ಹಲುಗಿದಳು ಅಂತಂದ್ರೆ ಮುರುಗ್ತಾಳೆ, ತನ್ನಲ್ಲೇ ಏನಾಗ್ತಾಳೆ, ಗೋಳಿಟ್ಕೊಳ್ತಾಳೆ, ಮುರುಗುತ್ತಾಳೆ. ಖಂಡಿತ ನಾನು, ಈಗ ಲೇಖಕಿಯವರು ಹೇಳ್ತಾ ಇದ್ದಾರೆ, ಖಂಡಿತ ನಾನು ಅದೃಷ್ಟವಂತೆ ಕಣೆ. ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು? ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ, ಅದು ನನ್ನ ಅದೃಷ್ಟ. ಎಷ್ಟು ಬೇಕಾದರೂ ಓದಿಸ್ತೇನೆ ಅಂತ ಅಪ್ಪ ಇದ್ದಾರಲ್ಲ, ಅದು ನನ್ನ ಅದೃಷ್ಟ. ಹೌದು, ಈ ಭಾರತದ ಒಂದು ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಓದಿಸೋದು ತುಂಬಾ ವಿರಳ. ಅವರ
ಅವರ ಆಸೆಯ ತಕ್ಕ ಹಾಗೆ ನಾನು ಓದ್ಬೇಕು ಎನ್ನುವಂತ ಒಂದು ಛಲವನ್ನ ಇಟ್ಕೊಂಡಿರುವಂತ ಹೆಣ್ಣು ಮಕ್ಕಳು ಓದೋದು ತುಂಬಾ ವಿರಳವಾದಂತಹ ಸ್ಥಿತಿಯಲ್ಲಿದೆ ನಮ್ಮ ಒಂದು ಭಾರತ. ಅದರಲ್ಲೂ ಈ ಒಂದು ಛಲವನ್ನ ಇಟ್ಕೊಂಡು ನನಗೆ ಓದಿಸ್ಬೇಕು, ನಾನು ಏನ್ ಓದಿದ್ರು ಓದಿಸ್ತೀನಿ ಎನ್ನುವಂತಹ ಛಲದಲ್ಲಿ ಇದ್ದಂತಹ ನಮ್ಮ ತಂದೆ ಅವರು ನನಗೆ ಸಿಕ್ಕಿದ್ದು ಒಂದು ಅದೃಷ್ಟ, ಹಾಗೂ ನನ್ನ ತಂದೆಯೇ ನನ್ನ ಅದೃಷ್ಟ ಅಂತ ಇವಳು ಹೇಳ್ತಾ ಇದ್ದಾಳೆ. ಹಾಗೆ ಈ ಒಂದು ಕುಟುಂಬದಲ್ಲಿ ಹುಟ್ಟಿದ್ದು ನನ್ನ ಅದೃಷ್ಟ ಅಂತ ಲೇಖಕಿಯವರು ಹೇಳ್ತಿದ್ದಾರೆ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ಲೇಖಕಿಯವರು ತಕ್ಷಣ ಏನಂದ್ರು, ನೀನು ಹುಚ್ಚಿ ಕಣೆ, ಈ ಎಲ್ಲಾ ಅದೃಷ್ಟವೂ ಸಹ ನಿನಗೂ ಇತ್ತಲ್ಲೇ. ಏಕೆಂದ್ರೆ ಸೀತೆಯವರ ತಂದೆಯೂ ಸಹ ಪ್ರಾಧ್ಯಾಪಕರಾದ್ದರಿಂದ ಅವರ ಮಗಳನ್ನು ಸಹ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಕೊಡಿಸಿ ಒಂದು ಉತ್ತಮವಾದಂತಹ ಒಂದು ಕೆಲಸವನ್ನ ಕೊಡಿಸ್ಬೇಕು ಎನ್ನುವಂತ ಆಸೆಯಲ್ಲಿ ಇದ್ದಂತಹ ತಂದೆಯೂ ಸಹ ನಿನಗೂ ಸಿಕ್ಕಿದ್ರಲ್ಲ ಅಂತ ಇವಳು ಏನ್ ಮಾಡ್ತಿದ್ದಾಳೆ, ಹೇಳ್ತಾ ಇದ್ದಾಳೆ, ಅಂತ ಅದೃಷ್ಟ ನಿನಗೂ ಇತ್ತಲ್ಲೇ ಅಂತ ಹೇಳ್ಬಿಡ್ತಾರೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ತಕ್ಷಣ ಸೀತಾಗೆ ಏನಾಗುತ್ತೆ, ಬೇಸರ ಆಗುತ್ತೆ, ಇದು ತಪ್ಪು ಎನ್ನುವಂತ ಒಂದು ಭಾವನೆಗೆ ಬರ್ತಾಳೆ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ಸೀತಾಗೆ ಬದುಕು ಎನ್ನುವಂಥದ್ದು ಅದೃಷ್ಟ, ಎಲ್ಲವೂ ಅದೃಷ್ಟದ ಆಟದ ಹಾಗೆ. ಏನೇ ಒಂದು ಆಗ್ಬೇಕು, ಏನೇ ಒಂದು ನಡಿಬೇಕು ಅಂದ್ರೂ ಅದು ಅದೃಷ್ಟ ಇರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಮನಸ್ಥಿತಿಯಲ್ಲಿ ಇದ್ದಂತಹ ಸೀತೆಗೆ ಇವೆಲ್ಲವೂ ಕಾಣ್ತಾ ಇತ್ತು. ನನ್ನದು ಹಣೆ ಬರಹ, ದುರಾದೃಷ್ಟ ಅಂತ ಹಲುಬಿದಳು. ಸೀತೆ ಬರೀ ಅದೃಷ್ಟ ಮತ್ತು ದುರಾದೃಷ್ಟ ಹಾಗೂ ಹಣೆ ಬರಹ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇದ್ದಂತಹ ಒಂದು ಹುಡುಗಿಯಾಗಿದ್ದು, ಎಲ್ಲವೂ ನನ್ನ ಏನೇ ಆದ್ರೂ ಸಹ ಅದು ನನ್ನ ದುರಾದೃಷ್ಟ, ನನ್ನ ಹಣೆ ಬರಹದಲ್ಲಿ ಇರೋದು ಇಷ್ಟೇ ಎನ್ನುವಂತ ಒಂದು ವೇದನೆಯನ್ನ ಅಡ್ತಾ ಇತ್ತು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತು. ಹೀಗೆ ಅದೃಷ್ಟ ಮತ್ತೆ ದುರಾದೃಷ್ಟ, ಹಣೆ ಬರಹ ಎಂದುಕೊಂಡಂತಹ ಈ ಹುಡುಗಿಯ ಬದುಕು ಕೊನೆಯ ಅಂತ್ಯದಲ್ಲಿ ದುರಂತವನ್ನ ಕಾಣುವಂತಹ ಒಂದು ಸ್ಥಿತಿಗೆ ಬರೆದು ನಿಲ್ತದೆ. ಅಂದ್ರೆ ಅದೃಷ್ಟ ದುರಾದೃಷ್ಟ ಎರಡು ನಮ್ಮ ಕೈಯಲ್ಲಿಲ್ಲ. ಅದೃಷ್ಟ ಎನ್ನುವಂಥದ್ದು ಹೀಗೆ ಬಂದು ಹಾಗೆ ಹೋಗುವಂತದ್ದಾಗಿರ್ತದೆ. ದುರಾದೃಷ್ಟ ಎನ್ನುವಂಥದ್ದನ್ನ ನಮ್ಮ ಒಂದು ಆಯ್ಕೆಯ ಮೂಲಕ ಏನ್ ಮಾಡ್ಬೋದು, ನಾವು ಬಗೆಹರಿಸಿಕೊಳ್ಬಹುದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಇವರು ತಿಳಿಸ್ತಾ ಇದ್ದಾರೆ. ನಂತರ ಹೀಗೆ ಲೇಖಕಿಯವರು ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೇನು. ನಂತರ ಲೇಖಕಿಯವರು ಅದೃಷ್ಟ ಅಂದ್ರೆ ಏನು ಎನ್ನುವಂತ ಒಂದು ಪ್ರಶ್ನೆಯೊಳಗೆ ಮುಳುಗ್ತಾರೆ. ಅದೃಷ್ಟ ಅಂದ್ರೆ ಏನು? ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನ ಅದೃಷ್ಟ ಎನ್ನುತ್ತೇವೆ. ಯಾವುದಾದರೂ ಒಂದು ಕ್ಷಣದಲ್ಲಿ ಕಟ್ಟನೆ ನಾವು ಅಂದ್ಕೊಂಡಿದ್ದು ಆಗ್ಬಿಟ್ರೆ ಅದು ಅದೃಷ್ಟ ಎನ್ನುವಂತ ಒಂದು ಭ್ರಮೆಗೆ ಬಂದು ನಿಲ್ತೇವೆ ಎನ್ನುವಂಥದ್ದೇ ಅದೃಷ್ಟ ಅಂತ ಇವರು ಅನ್ಕೊಳ್ತಾರೆ. ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಯಿತು. ಯಾವುದೋ ಒಂದು ಅಪಘಾತ ಉಂಟಾಗ್ತದಂತೆ. ಏನು, ಕಾರ್ ಒಂದು ಹಿಂಭಾಗವಾಗಿ ಜಜ್ಜಿ ಹೋಗಿದ ರೀತಿ ನೋಡಿ ಒಳಗಿದವರಾರು ಉಳಿದಿರಲ್ಲ ಅಂದುಕೊಂಡೆವು. ಕಾರ್ ಏನಾಗಿದೆ, ಆ ಏರ್ಪೋರ್ಟ್ ರಸ್ತೆಯಲ್ಲಿ ಇಬ್ಬಾಗ ಅಂದ್ರೆ ಎರಡು ಭಾಗವಾಗಿದೆ ಹಾಗೂ ಜಜ್ಜಿ ಹೋಗಿದೆ. ಫುಲ್ ಎಲ್ಲ ಏನಾಗಿದೆ, ಜಜ್ಜೋಗಿದೆಯಂತೆ. ಆ ರೀತಿಯಲ್ಲಿ ಇದ್ದಂತಹ ಕಾರು, ಅದರ ಒಳಗೆ ಪ್ರಯಾಣಿಸುತ್ತಿದ್ದಂತಹ ಯಾವ ವ್ಯಕ್ತಿಯೂ ಸಹ ಬದುಕುಳಿಯಲಾರರು ಎನ್ನುವಂತ ಒಂದು ಮನದಟ್ಟಿಗೆ ಅವರು ಬರ್ತಾರೆ, ಅಂದ್ಕೊಳ್ತಾರಂತೆ ಲೇಖಕಿಯವರು. ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ, ಆ ಕಾರಲ್ಲಿ ಕುಳಿತಿದ್ದ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ. ಮರುದಿನ ಅಂದ್ರೆ ಅದ್ರ ನಾಳೆ ಏನ್ ಮಾಡ್ತಿದ್ದಾರೆ ಲೇಖಕಿಯವರು, ನ್ಯೂಸ್ ಪೇಪರ್ ಪತ್ರಿಕೆಯನ್ನ ಓದ್ತಾ ಇದ್ದಾರಂತೆ. ಆ ಒಂದು ಪತ್ರಿಕೆಯಲ್ಲಿ ಆ ಕಾರ್ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಆ ಆಕ್ಸಿಡೆಂಟ್ ಆದಂತಹ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಆ ಅಪಘಾತದಿಂದ ಬಚಾವಾಗಿದ್ದಾನೆ ಎನ್ನುವಂತ ಒಂದು ಸುದ್ದಿಯನ್ನ ಇವರು ನೋಡ್ತಾರೆ. ಅದು ಅದೃಷ್ಟ. ಒಂದು ಆಪತ್ತು ಕಾಲದಲ್ಲಿ ಏನೋ ಒಂದು ಗೊತ್ತಾಗುತ್ತೆ, ಅವಾಗ ಆ ಬಚಾವಾಗ್ತೀವಲ್ಲ ಸಡನ್ ಆಗಿ, ಅದೇ ಒಂದು ಅದೃಷ್ಟ ಅಂತ ನಾವು ಹೇಳ್ಬೋದು. ಹೀಗೆ ಸಡನ್ ಆಗಿ ಬರುವಂತದ್ದೇ ಅದೃಷ್ಟ.
ಅಂತ ಇವರು ಅನ್ಕೊಳ್ತಾರೆ. ಅದು ಅದೃಷ್ಟ. ಯಾವುದೋ ಒಂದು ಅಪಘಾತವಾಗಿರ್ಬೋದು, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕಿದಾಗ ಅದರಿಂದ ಆಚೆ ಬರ್ತೀವಲ್ಲ, ಅದೇ ಅದೃಷ್ಟ ಎನ್ನುವಂತ ಒಂದು ನೀತಿಗೆ ಇವರು ಬರ್ತಾರೆ. ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ. ಏನೋ ತಮ್ಮ ಸಂಬಂಧಿಕರ ಒಬ್ಬ ಹುಡುಗ ಫುಟ್ಪಾತ್ ಮೇಲೆ ನಿಂತಿರ್ತಾನೆ. ಆದ್ರೆ ಸುಮ್ಮನೆ ನಿಂತಿದ್ದಂತಹ ಹುಡುಗನಿಗೆ ಏನಾಗುತ್ತೆ, ಲಾರಿ ಬಂದು ಹೊಡೆದ್ಬಿಡುತ್ತೆ. ಗುದಿಸಿದಾಗ ಏನಾಗುತ್ತೆ, ಆತ ಆ ಒಂದು ಸ್ಥಳದಲ್ಲೇ ಮೃತಪಡ್ತಾರಂತೆ, ಸಾವನ್ನ ಆಗ್ತಾರಂತೆ. ಅದು ದುರಾದೃಷ್ಟ. ಅದೇ ದುರಾದೃಷ್ಟ. ಅದೃಷ್ಟ ಇಲ್ಲದೆ ಏನಾಗ್ತಿದ್ದ, ಬಚಾವಾಗ್ತಿದ್ದ. ಅದೃಷ್ಟ ಇಲ್ದಿರಕ್ಕೆ ಆತ ಏನಾದ, ಮೃತಪಟ್ಟ. ಅದು ದುರಾದೃಷ್ಟ ಎನ್ನುವಂತ ಒಂದು ಭಾವನೆಗೆ ಅವರು ಬಂದು ನಿಲ್ತಾರೆ. ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ. ಯಾವಾಗಲೂ ಒಮ್ಮೆ ಏನಾಗುತ್ತೆ, ಈ ಅದೃಷ್ಟ ಮತ್ತು ದುರಾದೃಷ್ಟ ಎನ್ನುವಂತಹ ಘಟನೆಗಳು ಬರುವಂತದಾಗಿರುತ್ತವೆ. ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜುಗುಜುಕೋರರಾಗುತ್ತಾರೆ. ಆದರೆ ಜೀವನದಲ್ಲಿ ಬರೀ ಅದೃಷ್ಟವನ್ನೇ ಹಿಂಬಾಲಿಸಿಕೊಂಡು ಹೋದವರು, ನಮ್ಮ ಬದುಕಿನಲ್ಲಿ ಬರೀ ಅದೃಷ್ಟವೇ ಇರಬೇಕು ಎನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗಳ ಒಂದು ಭಾವನೆ ಹಾಗೂ ಅವರ ಬದುಕು ಏನಾಗಿರುತ್ತೆ, ಜೂಜುಗಾರರಂತೆ ಕಂಡುಬರುವಂತದ್ದಾಗಿರುತ್ತೆ. ಅಂದ್ರೆ ಚಟದಲ್ಲಿ ಬೀಳುವಂತಹ ವ್ಯಕ್ತಿಗಳಾಗಿರುತ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇರ್ತಾರೆ. ಬದುಕು ಸದಾ ಅದೃಷ್ಟಗಳನ್ನ ನಮ್ಮತ್ತ ಸೆಳೆಯದಿದ್ದರೂ ಬದುಕು 100,000 ಅವಕಾಶಗಳನ್ನ ನಮ್ಮೆದುರು ತೆರೆಯುತ್ತದೆ. ಬದುಕು ಸದಾ ಅದೃಷ್ಟಗಳನ್ನ ನಮ್ಮತ್ತ ಎಸೆಯದಿದ್ದರೂ, ಬದುಕು ಎನ್ನುವಂಥದ್ದು ನಮ್ಮತ್ತ ಏನೋ ಅದೃಷ್ಟವನ್ನ ನೀಡದೇ ಇದ್ರು ಸಹ ಸಾವಿರಾರು ಮತ್ತು ನೂರಾರು ಅವಕಾಶಗಳನ್ನ ಏನ್ ಮಾಡುತ್ತೆ, ನಮ್ಮೆದುರು ತಂದು ನೀಡುತ್ತೆ. ಅವಕಾಶಗಳನ್ನ ಉಪಯೋಗಿಸಿಕೊಂಡು ನಾವೇನ್ ಮಾಡ್ಬೇಕು, ಬದುಕನ್ನ ಸಾಗಿಸಬಹುದು. ಎಂತಹ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ. ಎಂತಹ ಒಂದು ಕೆಟ್ಟ ಸಂದರ್ಭವೇ ಆಗಿರಬಹುದು, ಆ ಒಂದು ಸಂದರ್ಭದಲ್ಲಿ ಆಯ್ಕೆ ಎನ್ನುವಂಥದ್ದು, ಆರಿಸಿಕೊಳ್ಳುವಂಥದ್ದು ನಮ್ಮಲ್ಲಿ ಇದ್ದೇ ಇರುತ್ತದೆ. ದಿನ ಬಡಿಯುವ ಗಂಡನನ್ನ ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿ ಬಿದ್ದಿದ್ದ, ಕೇವಲ 10ನೇ ತರಗತಿ ಓದಿದ್ದ 3 ಸಣ್ಣ ಮಕ್ಕಳ ತಾಯಿ ಪ್ಲೆಮಿಯಾ ಎನ್ನುವಂತವಳು ಬಡತನದ ಕುಟುಂಬದಲ್ಲಿ ಬಂದಂತಹ ಒಬ್ಬ ಹುಡುಗಿ. ಇವಳು ಏನಾಗಿದ್ದಾಳೆ, ಒಬ್ಬ ಕ್ರೌರ್ಯ ಹಿಂಸೆಯನ್ನ ನೀಡುವಂತಹ ಹುಡುಗನನ್ನ ಮದುವೆಯಾಗಿ ಸಿಕ್ಕಿ ಬಿದ್ದುಬಿಟ್ಟಿದ್ದಾಳೆ. ಆಕೆಗೆ 3 ಜನ ಸಣ್ಣ ಮಕ್ಕಳುಗಳು ಸಹ ಇದ್ದಾರೆ. ಪ್ಲೆಮಿಯಾ ತಾನು ಓದಿಲ್ಲ, ತವರಿನ ಸಂಪತ್ತಿಲ್ಲ, ಬೆಂಬಲಕ್ಕೆ ಯಾರಿಲ್ಲ, 3 ಮಕ್ಕಳು ಬೆಳೆಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಂತಕ್ಕೆ ಹಲುಬಿ ಕೂರಲಿಲ್ಲ. ನನ್ನಲ್ಲಿ ಹಣವಿಲ್ಲ, ಗಂಡ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ತವರು ಮನೆಯಲ್ಲಿ ಸಿರಿತನವಿಲ್ಲ, ನನಗೆ 3 ಮಕ್ಕಳು, ಇಂದು ನಾನು ಓದಿಲ್ಲ, ಏನ್ ಮಾಡಕ್ಕಾಗುತ್ತೆ ಎನ್ನುವಂತ ಯೋಚನೆಗೆ ಆಕೆ ಹೋಗಿಲ್ಲ. ಕೈ ಕಟ್ಟಿ ಆಕೆ ಕೂರ್ಲಿಲ್ಲ, ಹಲುಬಲಿಲ್ಲ, ಮೊರೆಯನ್ನ ಇಡ್ಲಿಲ್ಲ ಆಕೆ. ನಂತರ ಏನ್ ಮಾಡ್ತಾಳೆ ಅವಳು, ಅವರೆದುರು ಆಯ್ಕೆಗಳಿದ್ದವು. ಪ್ಲೆಮಿಯಾರವರ ಎದುರು ಏನಿತ್ತು, ಆಯ್ಕೆಗಳಿದ್ವು. ಬದುಕನ್ನ ನಾವು ಉತ್ತಮವಾದಂತಹ ಸ್ಥಿತಿಯಲ್ಲಿ ರೂಪಿಸ್ಕೊಳ್ಬೇಕು ಅಂತಂದ್ರೆ ಉತ್ತಮವಾದಂತಹ ಆಯ್ಕೆಗಳನ್ನ ನಮ್ಮೆದುರು ನಾವೇ ತಂದ್ಕೊಳ್ಬೇಕು. ಆ ಆಯ್ಕೆಗಳು ಹೇಗಿದ್ದವು ಅಂದ್ರೆ, ಅಂತಹ ಕೆಟ್ಟ ಸಂದರ್ಭದಲ್ಲೂ 40ರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. ಅಂತಹ ಒಂದು ವಯಸ್ಸಿನಲ್ಲಿ, 40ರ ಒಂದು ವಯಸ್ಸಿನಲ್ಲಿಯೂ ಸಹ ಪ್ಲೆಮಿಯಾರವರು ಓದನ್ನ ಮುಂದುವರಿಸಿ ಏನ್ ಮಾಡ್ತಾರೆ, LLB ಪಾಸ್ ಮಾಡಿ ಮುಂಬೈನಲ್ಲಿ ಪ್ರಸಿದ್ಧ ನ್ಯಾಯವಾದಿ ಅಂತಂದ್ರೆ ವಕೀಲರಾಗಿ ತಮ್ಮ ಜೀವನದ ನೆಲೆಯನ್ನ ಸಾಧಿಸ್ಕೊಳ್ತಾ ಹೋಗ್ತಾರೆ. ತಮ್ಮ ಉತ್ತಮವಾದಂತಹ ಬದುಕನ್ನ ಕಟ್ಕೊಳ್ತಾ ಹೋಗ್ತಾರೆ. 3 ಮಕ್ಕಳನ್ನ ಮುಂದೆ ತಂದರು. ತಮಗೆ ಆದಂತಹ ಕಷ್ಟ ನೋವುಗಳು ತನ್ನ ಮಕ್ಕಳಿಗೂ ಬರಬಾರ್ದು ಅಂತ ಪ್ಲೆಮಿಯಾರವರು ಏನ್ ಮಾಡ್ತಾರೆ, ತಮ್ಮ 3 ಮಕ್ಕಳನ್ನು ಸಹ ಚೆನ್ನಾಗಿ ಓದಿಸಿ ಅವರ ಬದುಕನ್ನ ರೂಪಿಸಿಕೊಳ್ತಾ ಹೋಗ್ತಾರೆ. ಈ ಒಬ್ಬ ಪ್ಲೆಮಿಯಾ ಎನ್ನುವಂತಹ ಮಹಿಳೆಯು ಸಹ ಒಂದು ಆಯ್ಕೆಯನ್ನ ತೆಗೆದುಕೊಂಡ್ರೆ ನಮ್ಮ ಬದುಕನ್ನ ಯಾವ ರೀತಿಯಾಗಿ ರೂಪಿಸಿಕೊಳ್ಳಬಹುದು ಎನ್ನುವಂತಹ ಉದಾಹರಣೆಗೆ ಇವರು ಉತ್ತಮವಾದಂತಹ ಸಾಕ್ಷಿಯಾಗಿದ್ದಾರೆ. ನಂತರ
ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಆಸೆ ಏರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನ ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ಯಾರಿವರು ನಿಶಾ ಶರ್ಮಾ? ಟಿಪ್ಪಣಿಯಲ್ಲಿದೆ, ನಿಶಾ ಶರ್ಮಾ ಎನ್ನುವಂತವರು ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿದ್ದಂತಹ ಹುಡುಗಿ ಈ ನಿಶಾ ಶರ್ಮಾ. ಆಕೆಗೆ ವಿವಾಹ ನಿಶ್ಚಯವಾಗಿತ್ತು. ಅಸಾಧ್ಯ ಆಸೆ ಮೂಲಕ ಗಂಡನ ವರದಕ್ಷಿಣೆಯ ಬೇಡಿಕೆಗಳೆಲ್ಲ ತಲೆದೂಗಿ 2 ವಾಷಿಂಗ್ ಮಿಷಿನ್, ಟಿವಿ, ಫ್ರಿಡ್ಜ್ ಎಲ್ಲವನ್ನ ನೀಡಿ ಮನೆಯವರು ಮದುವೆ ನಿಶ್ಚಯ ಮಾಡಿದರು. ಮದುವೆಯ ಮಂಟಪದಲ್ಲಿ ಗಂಡಿನ ಕಡೆಯವರು ಮತ್ತಷ್ಟು ವರದಕ್ಷಿಣೆಯನ್ನ ಕೇಳಿ ತಮ್ಮ ಮಿತಿ ಮೀರಿದ ಆಸೆಯನ್ನ ಮೆರೆದಾಗ ನಿಶಾ ಪ್ರತಿಭಟಿಸಿ ತಾನು ಈ ವಿವಾಹವನ್ನ ಮಾಡಿಕೊಳ್ಳುವುದಿಲ್ಲ ಎಂದು ನಿರಾಕರಿಸಿ ಹೊರಬಂದರು. ಮುಂದೆ ಆಕೆಗೆ ಒಳ್ಳೆಯ ಸಂಬಂಧ ಕೂಡಿ ಬಂದು ವರದಕ್ಷಿಣೆಯೇ ಇಲ್ಲದಂತಹ ಒಬ್ಬ ಹುಡುಗನನ್ನ ತೆಗೆದುಕೊಳ್ಳದಂತಹ ಹುಡುಗನನ್ನ ಏನಾಗ್ತಾರೆ, ಮದುವೆಯಾಗ್ತಾರೆ, ವಿವಾಹವಾಗ್ತಾರೆ. ಹೀಗೆ ನಿಶಾ ಶರ್ಮಾರವರು ವರದಕ್ಷಿಣೆಯ ಒಂದು ಕಿರುಕುಳವನ್ನ ಮದುವೆ ಆದ ನಂತರ ಕೊಡುವಂತಹ ವ್ಯಕ್ತಿಗಳನ್ನ ನಾವು ನೋಡಿದ್ವಿ. ಆದ್ರೆ ಮದುವೆಯ ಮುಂಚೆನೆ ಏನ್ ಮಾಡಿದ್ರು, ಎಲ್ಲವನ್ನ ತೆಗೆಸಿಕೊಂಡು ಮತ್ತೆ ಮದುವೆ ಮಂಟಪದಲ್ಲಿ ಕೂತಿರುವಂತಹ ಹೆಣ್ಣು ಮಗಳ ಮುಂದೆಯೂ ಸಹ ವರದಕ್ಷಿಣೆಯನ್ನ ಯಥೇಚ್ಛವಾಗಿ ಕೇಳಿದಾಗ ಇಲ್ಲಿ ಮದುವೆಯನ್ನ ತಡೆಯುವಂತಹ ಹಕ್ಕು ಹಾಗೂ ಆಯ್ಕೆ ನನ್ನಲ್ಲಿದೆ ಎಂದು ಮನಗಂಡಂತಹ ನಿಶಾ ಶರ್ಮರವರು ಏನ್ ಮಾಡ್ತಾರೆ, ಮದುವೆಯನ್ನ ನಿಲ್ಲಿಸ್ತಾರೆ. ನಾನು ಮದುವೆ ಆಗೋದಿಲ್ಲ ಎನ್ನುವಂತಹ ಆಯ್ಕೆಗೆ ಬಂದು ಅವ್ರು ಏನ್ ಮಾಡ್ತಾರೆ, ಇಂತಹ ಆಸೆ ಹುಡುಗನನ್ನ ಮದುವೆ ಆದ್ರೆ ಜೀವನವು ವ್ಯರ್ಥವಾದಂತೆ ಎಂಬ ನಿರ್ಧಾರಕ್ಕೆ ಬಂದು ಏನ್ ಮಾಡ್ತಾರೆ, ಅವರು ಮದುವೆಯನ್ನ ನಿಲ್ಲಿಸ್ತಾರೆ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಆಸೆ ಏರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನ ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡರು. ಸರಿ ಇಲ್ಲ, ಅದು ತಪ್ಪು ಎಂದು ಕಂಡಾಗ ಅದನ್ನ ನಿರಾಕರಿಸುವಂತಹ ಆಯ್ಕೆಯೂ ನನ್ನಲ್ಲಿದೆ ಎನ್ನುವಂತವರು ಮನಗಾಣ್ತಾರೆ. ಅಂದ್ರೆ ಆಸೆ ಒಬ್ಬ ಹುಡುಗ ನನ್ನ ಗಂಡನಾಗಿ ಬರುವುದು ನನಗೆ ಯೋಗ್ಯವಲ್ಲ ಎಂದುಕೊಂಡಂತಹ ನಿಶಾ ಶರ್ಮರವರು ಏನ್ ಮಾಡ್ತಾರೆ, ಆ ಮದುವೆಯನ್ನ ನಿಲ್ಲಿಸ್ತಾರೆ. ಬದುಕು ನಮ್ಮೆದುರು 100 ದಾರಿಗಳನ್ನ ತೆರೆದಿದೆ. ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು 100,000 ಆಯ್ಕೆಗಳಿವೆ. ಬದುಕು ನಮ್ಮೆದುರು ಏನ್ ಮಾಡಿದೆ, 100 ದಾರಿಗಳನ್ನ ನೀಡಿದೆ. ಆ ಒಂದು ದಾರಿಯಲ್ಲಿ ಉತ್ತಮ ದಾರಿಯನ್ನ ಆಯ್ಕೆ ಮಾಡಿಕೊಂಡು ನಾವು ಏನ್ ಮಾಡ್ಬೇಕು, ಮುಂದೆ ಸಾಗಬೇಕು. ಓದುವ ಆಯ್ಕೆ, ಯಾವ ಆಯ್ಕೆಗಳು ನಮ್ಮಲ್ಲಿ ಬರ್ತವೆ ಅಂತಂದ್ರೆ, ಓದುವಂತಹ ಆಯ್ಕೆಯನ್ನ ನಾವು ಮಾಡ್ಕೊಳ್ಬಹುದು. ಜರ್ದಾ ಜಗಿಯದೆ ಇರುವ ಆಯ್ಕೆ, ಜರ್ದಾ ಅಂದ್ರೆ ತಂಬಾಕು ಮತ್ತು ಗುಟ್ಕಾ, ಈ ರೀತಿಯಾದಂತಹ ವಸ್ತುಗಳನ್ನ ನಾವು ಜರ್ದಾ ಅಂತ ಹೇಳ್ತಾರೆ. ಜರ್ದಾ ಜಗಿಯದೆ ಇರುವ ಆಸೆ, ಜಗಿಯೋದು ಅಂದ್ರೆ ಅಗಿಯದೇ ಇರುವಂತದ್ದು ಒಂದು ಆಯ್ಕೆಯನ್ನ ನಾವು ಮಾಡ್ಕೋಬಹುದು. ಹಾಗೆ ಪ್ಲೆಮಿಯನ್ ಚಟಕ್ಕೆ ಬೀಳದೆ ಆಯ್ಕೆ. ಪ್ಲೆಮಿಯನ್ ಅಂದ್ರೆ ಲಾಟರಿಯ ಒಂದು ಚಟಕ್ಕೆ ನಾವು ಬೀಳದೆ ಇರುವಂತಹದ್ದು ಒಂದು ಆಯ್ಕೆ ಆಗಿರುತ್ತೆ. ಹಾಗೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ, ವರದಕ್ಷಿಣೆಯನ್ನ ತೆಗೆದುಕೊಳ್ಳದೆ ಮದುವೆ ಆಗುವಂತಹದ್ದು ಸಹ ಒಂದು ಆಯ್ಕೆಯಾಗಿರುತ್ತೆ. ಹಾಗೆ ಮದುವೆಯಾಗುವ ಆಯ್ಕೆ, ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ. ವರದಕ್ಷಿಣೆಯನ್ನೇ ತೆಗೆದುಕೊಳ್ಳದೆ ಮದುವೆಯಾಗುವಂತಹದ್ದು ಸಹ ಒಂದು ಆಯ್ಕೆ ಆಗಿರುತ್ತೆ. ವರದಕ್ಷಿಣೆಯನ್ನು ತೆಗೆದುಕೊಳ್ಳದೆ ಇರುವಂತಹ ಪುಣ್ಯಾತ್ಮ ಸಿಗ್ಲಿಲ್ಲ ಅಂತ ಅಂದ್ರೆ ಮದುವೆ ಆಗದೆ ಹಾಗೆ ಉಳಿಯುವಂತದ್ದು ಸಹ ಒಂದು ನಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಂತಹ ಆಯ್ಕೆಯಾಗಿರುತ್ತದೆ. ಬದುಕು ನಮ್ಮೆದುರು 100 ಅವಕಾಶಗಳನ್ನ ಇಟ್ಟಿದೆ, ಬಳಸಿಕೊಳ್ಳಬೇಕಷ್ಟೇ. ಬದುಕು ಎನ್ನುವಂಥದ್ದು ನಮ್ಮ ಮುಂದೆ ಸಾವಿರಾರು ಅವಕಾಶಗಳನ್ನ ನೀಡಿದೆ. ಆ ಅವಕಾಶಗಳನ್ನ ನಾವು ಉತ್ತಮವಾಗಿ ಸದುಪಯೋಗ ಮಾಡ್ಕೋಬೇಕು, ಹಾಗೆ ಆಯ್ಕೆಯನ್ನ ಮಾಡ್ಕೋಬೇಕು. 100 ದಾರಿಯನ್ನ ಹಾಸಿದೆ ಎದ್ದು ನಡೆಯಬೇಕಷ್ಟೇ. ಬದುಕು 100 ದಾರಿಯನ್ನ ಹಾಸಿಟ್ಟಿದೆ ನಮ್ಮೆದುರು. ಅದರ ಎದುರು ಏನ್ ಮಾಡ್ಬೇಕು, ನಾವು ಛಲದಿಂದ ಎದ್ದಿ ಮುನ್ನಡೆಯಬೇಕು ಎನ್ನುವಂತಹ ಒಂದು
ಸಂದೇಶವನ್ನ ನೇಮಿಚಂದ್ರರವರು ನಮಗೆ ತಿಳಿಸ್ತಾ ಇದ್ದಾರೆ. ಬದುಕಿನಲ್ಲಿ ಅದೃಷ್ಟವನ್ನೇ ನಾವು ಮುಂದಾಗಿಟ್ಕೊಂಡು ಬದುಕನ್ನ ಸಾಗಿಸಲು ಸಾಧ್ಯವಿಲ್ಲ. ಅದೃಷ್ಟ ಎನ್ನುವಂಥದ್ದು ತಕ್ಷಣ ಬಂದು ಹೋಗುವಂಥದ್ದೇ ವಿನಃ ಜೀವನ ಪೂರ್ತಿ ಇರುವಂಥದ್ದಲ್ಲ. ಜೀವನ ಪೂರ್ತಿ ಇರುವಂಥದ್ದು ನಾವು ಬಳಸಿಕೊಂಡಂತಹ ಅವಕಾಶಗಳು ಹಾಗೂ ನಾವು ತೆಗೆದುಕೊಂಡಂತಹ ಆಯ್ಕೆಗಳು ಮಾತ್ರ ನಮ್ಮೆದುರು ಹಾಗೂ ನಮ್ಮ ಜೀವನದ ಉದ್ದಕ್ಕೂ ಬರುವಂಥದ್ದು ಎನ್ನುವಂತಹ ಒಂದು ಉತ್ತಮವಾದಂತಹ ಸಂದೇಶವನ್ನ ಇವರು ನಮಗೆ ನೀಡಿದ್ದಾರೆ. ಆದ ಕಾರಣ ಮಾನವರು ಉತ್ತಮವಾದಂತಹ ಆಯ್ಕೆಗಳನ್ನ ಆರಿಸ್ಕೊಂಡು ಏನ್ ಮಾಡ್ಬೇಕು, ಜೀವನವನ್ನ ಸಾಗಿಸ್ಬೇಕು. ಕೆಟ್ಟ ಒಂದು ಚಟಗಳಿಗೆ ಬೀಳದೆ ಉತ್ತಮವಾದಂತಹ ಮಾನವನಾಗಿ ಮೌಲ್ಯಯುತವಾದಂತಹ ಜೀವನವನ್ನ ಸಾಗಿಸ್ಬೇಕು ಎನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ನೇಮಿಚಂದ್ರರವರು ಈ ಗದ್ಯ ಭಾಗವನ್ನ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.